ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಜನಾರ್ದನ್ ರೆಡ್ಡಿ ಬಳ್ಳಾರಿ ಫೈರಿಂಗ್ ಕೇಸ್, ಇದರಲ್ಲಿ ಬಹುದೊಡ್ಡ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಕಡೆಗೂ ಈಗ ಬಿಜೆಪಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡ್ತಿದೆ. ಶಾ ಎಂಟ್ರಿ ಕೊಟ್ಟಿದ್ದಾರೆ. ಇದು ಈ ಕೇಸ್ ಬಹುತೇಕ ಬಿಸಿ ಆರ್ತು ಅಂತಿರುವಾಗ ಮಹತ್ವದ ವಿಡಿಯೋ ಒಂದು ಈಗ ರಿಲೀಸ್ ಆಗಿದೆ. ಮಾಹಿತಿ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ನಿತಿನ್ ನವೀನ್ ನೂತನ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು, ಬಿಜೆಪಿ ಅಧ್ಯಕ್ಷ ಆಗ್ತಾರೆ. ಅವರಿನ್ನೇನು ಬಹುತೇಕ ಅವರ ಹೆಗಲಿಗೆ ಜವಾಬ್ದಾರಿ ಬಿಟ್ಟಿದೆ. ಅವರಿಂದ ಜನಾರ್ದನ್ ರೆಡ್ಡಿ ಅವರಿಗೆ ಕರೆ ಬಂದಿದೆ. ನಿತಿನ್ ನವೀನ್ ಅವರು ಕರೆ ಮಾಡಿ ಈ ಕೇಸನ್ನು ಸಂಪೂರ್ಣವಾಗಿ ಎಲ್ಲ ಬಗೆಯಲ್ಲೂ ಇನ್ನು ಉನ್ನತ ಮಟ್ಟದಲ್ಲಿ ತನಿಖೆ ಆಗಬೇಕು, CBIಗೆ ಹೋಗಬೇಕು, ಅಥವಾ ಪಾದಯಾತ್ರೆ ಏನೇನು ಪ್ಲ್ಯಾನ್ ಇದೆಯಲ್ಲ ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸಂಪೂರ್ಣ ಬಲವನ್ನು ಬಿಜೆಪಿ ಹೈಕಮಾಂಡ್ ಕೊಡುತ್ತೆ ಅಂತ ಜನಾರ್ದನ್ ರೆಡ್ಡಿ ಅವ್ರಿಗೆ ಅಭಯ ಕೊಟ್ಟಿರೋದು. ಮತ್ತು ಕರ್ನಾಟಕದ ಬಿಜೆಪಿ ನಾಯಕರು ಯಾರ್ಯಾರಿದ್ದಾರೆ, ಅಧ್ಯಕ್ಷರು, ಪ್ರತಿಪಕ್ಷ ನಾಯಕರು, ಅವರೆಲ್ಲರೂ ಕೂಡ ನಿಮ್ಮ ಜೊತೆಗೆ ನಿಲ್ತಾರೆ. ಇದನ್ನು ಇನ್ನೂ ಜೋರಾಗಿ ಎತ್ಕೊಳ್ಳಿ, ಯಾಕಂದರೆ ಇದು ಒಂದು ಜೀವ ಹೋಗಿರೋ ಕೇಸು, ಕಾಂಗ್ರೆಸ್ನ ಶಾಸಕರು ಇನ್ವಾಲ್ವ್ ಆಗಿರುವಂಥ ಕೇಸು ಅನ್ನೋ ರೀತಿಯಲ್ಲಿ ಬಿಜೆಪಿ ಆಲ್ರೆಡಿ ಏನು ಸೀರಿಯಸ್ ಆಗಿ ತೊಗೊಂಡಿತ್ತು. ಅದನ್ನು ರಿಪೋರ್ಟನ್ನು ವಿ ಸೋಮಣ್ಣ, ಪ್ರಹ್ಲಾದ್ ಜೋಶಿ ಎಲ್ಲರೂ ಕೂಡ ಇದ್ರ ಬಗ್ಗೆ ಪ್ರೆಸ್ ಮೀಟ್ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ರು. ಈಗ ರಿಪೋರ್ಟ್ ಸಂಪೂರ್ಣವಾಗಿ ತಲುಪಿದ ಮೇಲೆ ಅಮಿತ್ ಶಾ ಅವರೇ ಇದರ ಕಡೆ ಗಮನ ಹರಿಸೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಅಂತ ಮೂಲಗಳ ಮಾಹಿತಿ ಸಿಗ್ತಾ ಇದೆ. ಅವರ ಆದೇಶದ ಮೇರೆಗೆ ನಿತಿನ್ ನವೀನ್ ಅವರು ರಿಪೋರ್ಟ್ ಪರಿಶೀಲನೆಯ ಬಳಿಕ ಕಾಲ್ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಅವರಿಗೆ ಬಿಜೆಪಿ ಹೈಕಮಾಂಡ್ ಈಗ ಅಧಿಕೃತ ಬಲವನ್ನು ಕೊಡ್ತಿದೆ ಅನ್ನೋದು ಬಿಗ್ ನ್ಯೂಸ್ ಒಂದು ಕಡೆ. ಇನ್ನೊಂದು ಕಡೆ ಈ ಕೇಸ್ನಲ್ಲಿ ಅತ್ಯಂತ ಮಹತ್ವದ ಒಂದು ವಿಡಿಯೋ, ಇದರ ಸತ್ಯಾಸತ್ಯತೆ ಏನು ಕಥೆ ಅನ್ನೋದು ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತೆ. ಆದರೆ ಜನಾರ್ದನ್ ರೆಡ್ಡಿ ಅವರು ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಏನಿದೆ ಹಾಗಾದರೆ, ಈ ಕೇಸು CBIಗೆ ಯಾಕೆ ಹೋಗಲೇಬೇಕು ಅನ್ನುವಂಥ ಒತ್ತಾಯ ಕೇಳಿ ಬರ್ತಾ ಇದೆ. ಅದ್ರ ಕಡೆಗೆ ನೋಡ್ತಾ ಹೋಗೋಣ. ಈಗ ಆರಂಭದಲ್ಲಿ ಏನಾಯಿತು, ಮೊನ್ನೆಯಿಂದ ನೋಡಿದ್ದೀವಿ, ಒಂದು ಸ್ಮಶಾನದಲ್ಲಿ ಕೆಲಸ ಮಾಡೋರು ವಿಡಿಯೋ ರಿಲೀಸ್ ಆಯಿತು. ಮತ್ತು ಅಲ್ಲಿ ಗುಂಡಿ ತೆಗೆದು ಆಮೇಲೆ ಆ ಗುಂಡಿ ಮುಚ್ಚಿಬಿಟ್ಟಿದ್ದಾರೆ, ಗ್ಯಾಸಲ್ಲಿ ಸುಟ್ಟಿದ್ದಾರೆ, ಕಟ್ಟಿಗೆನೂ ಬಳಸದೆ ಅಂತೆಲ್ಲ ಹೇಳಿದ್ರು ಅವರು. ಯಾಕಂದರೆ ಸಂಪೂರ್ಣವಾಗಿ ಸಾಕ್ಷಿ ನಾಶಕ್ಕೆ ಅಂತ. ಕುಮಾರಸ್ವಾಮಿ ಅವರು ಇದೇ ವಿಚಾರ ಎತ್ಕೊಂಡು ಮುಗಿಬಿದ್ರು. ಡಬಲ್ ಪೋಸ್ಟ್ ಮಾರ್ಟಮ್ ಅನ್ನುವಂಥ ಆರೋಪ, ಪಕ್ಕಾ ಮಾಹಿತಿ ಅಧಿಕಾರಿಗಳೇ ಸ್ಪಾಟಲ್ಲಿದ್ದವ್ರು ನನಗೆ ಹೇಳಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಮತ್ತು ಪ್ರಹ್ಲಾದ್ ಜೋಶಿ ಅವರು ಕೂಡ, ವಿ ಸೋಮಣ್ಣವರು ಕೂಡ ಈ ಎಲ್ಲ ಬೆಳವಣಿಗೆಗಳು ಹೆಂಗಾಗಿದೆ, ಯಾವ ರೀತಿ ಭರತ್ ರೆಡ್ಡಿ ಪ್ರೊಟೆಕ್ಷನ್ ಮಾಡೋದಕ್ಕೆ ಸರ್ಕಾರ ಈ ಕೇಸನ್ನೇ ದಾರಿ ತಪ್ಪಿಸ್ತಾ ಇದೆ ಅಂತೆಲ್ಲ ಕೆಲವು ವಿಚಾರಗಳನ್ನು, ಸೀಕ್ರೆಟ್ಸನ್ನು ತೆರೆದಿಟ್ಟು, ಕಾರ್ಯಕ್ರಮಕ್ಕೆ ಪರ್ಮಿಷನ್ನೇ ಇರಲಿಲ್ಲ, ಬ್ಯಾನರ್ ಹಾಕೋಕ್ಕೂ ಪರ್ಮಿಷನ್ ಇರಲಿಲ್ಲ. ಸೊ ಗಲಾಟೆ ಶುರುವಾಗಿದ್ದೇ ಈ ಅಕ್ರಮ ಕಾರ್ಯಕ್ರಮದಿಂದ ಅನ್ನೋ ವಿಚಾರ ಕೇಳಿಬಂತು. ಆರೋಪ ಬಿಜೆಪಿ ಮಾಡ್ತು, ಪರ್ಮಿಷನ್ನೇ ಇಲ್ಲದ ಕಾರ್ಯಕ್ರಮ ಆಗಿತ್ತು ಇದು ಅಂತ. ಮತ್ತೊಂದು ಕಡೆ ಆಗ್ತಾ ಇದ್ದ ಹಾಗೆ ಈ ಡಬಲ್ ಪೋಸ್ಟ್ ಮಾರ್ಟಮ್ ವಿಚಾರವನ್ನು ಕುಮಾರಸ್ವಾಮಿ ಅವರು ಸಿಡಿಸಿದ್ರು. ಗೃಹ ಸಚಿವರು ಅಲ್ಲದ, CM ಅಲ್ಲದ DK ಶಿವಕುಮಾರ್ ಅವರು ಹೆಂಗೆ ಪೊಲೀಸರ ಮೀಟಿಂಗ್ ಮಾಡ್ತಾರೆ, ಅಲ್ಲಿ ಯಾಕೆ ಹೋಗಿದ್ರು ಅವರು, ಏನೇನು ಹೇಳಿ ಬಂದಿದ್ದಾರೆ ಅಂತ ಅದೊಂದು ದೊಡ್ಡ ಜಟಾಪಟಿ ಕಾರಣ ಆಗುತ್ತೆ. ಅದಾದ ಮೇಲೆ ಎಲ್ಲಕ್ಕಿಂತ ಪ್ರಮುಖವಾಗಿ ಹೂಳೋ ಪದ್ಧತಿ ಇರೋ ಕುಟುಂಬದಲ್ಲಿ ಒತ್ತಡ ಹಾಕಿ, ಅಲ್ಲಿನ ಪೊಲೀಸ್ ಅಧಿಕಾರಿಯ ಒತ್ತಡ ಹಾಕಿ ಗುಂಡಿನೂ ತೆಗೆದಾಗಿರುತ್ತೆ, ಅದನ್ನು ಮುಚ್ಚಿಸಿ ಸುಟ್ಟು ಹಾಕಿಸ್ತಾರೆ ಅನ್ನೋ ವಿಷಯ ಬಂತಲ್ವಾ. ಇದ್ರ ಬೆನ್ನಲ್ಲೇ ನೋಡಿ ರೆಡ್ಡಿ ಬಿಟ್ಟಿರೋ ವಿಡಿಯೋದಲ್ಲಿ ಏನಿದೆ, ಅವ್ರು ಹೇಳ್ತಿರೋದು, ರಾಮುಲು ಇದ್ದಾನೆ, ಈಗ ಸಿಕ್ಕಿದ್ದಾನೆ, ಮತ್ತೆ ಸಿಗಲ್ಲ, ಇಲ್ಲೇ ಹೊಡೆದು ಹಾಕ್ಬಿಡಿ ಅಂತ ಕೂಗಿರುವ ಸತೀಶ್ ರೆಡ್ಡಿ ಆ್ಯಂಡ್ ಟೀಮಲ್ಲಿ ಸತೀಶ್ ರೆಡ್ಡಿ ಕೂಗಿರುವಂತಹ ವಿಡಿಯೋ, ಆಡಿಯೋವನ್ನು ರಿಲೀಸ್ ಮಾಡಿರೋದು ಜನಾರ್ದನ್ ರೆಡ್ಡಿ ಮತ್ತು ರಾಮುಲು. ಆದರೆ ರಾಮುಲುಗೆ ಗುರಿ ಇಡೋದಕ್ಕೆ ಸಾಧ್ಯವಾಗಿಲ್ಲ. ಗಲಭೆಯಲ್ಲಿ ಅಷ್ಟೊತ್ತಿಗೆ ಜನಾರ್ದನ್ ರೆಡ್ಡಿ ಎಂಟ್ರಿ ಆಗ್ತಿದ್ದಂಗೆ ಫೈರಿಂಗ್ ಆಗಿದೆ. ಸೊ ಈ ಕೇಸ್ CBIಗೆ ಹೋದರೆ ಅಲ್ಲಿರುವಂಥ ಎಲ್ಲ ವಿಡಿಯೋಗಳು, ಅಂದರೆ ಅವರು ಟೆರೆಸ್ ಮೇಲೆ ಒಬ್ಬ ಕ್ಯಾಮ್ರಾಮನ್ ನಿಲ್ಲಿಸ್ಬಿಟ್ಟಿದ್ರು, ಗಲಾಟೆ ಶುರು ಆಗ್ತಾ ಇದ್ದ ಹಾಗೆ ಸಂಪೂರ್ಣ ರೆಕಾರ್ಡಿಂಗ್ ಅವ್ರ ಕಡೆಯಿಂದ ಮಾಡಿಸ್ಕೊಂಡಿದ್ದಾರೆ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಗಬಹುದು ಅಂತ ಜೋರಾಗ್ತಿದ್ದಂಗೆ. ಸೊ ಸಂಪೂರ್ಣವಾಗಿ ವಿಡಿಯೋ, ಆಡಿಯೋ ನಾವು ಪ್ರೊವೈಡ್ ಮಾಡ್ತೀವಿ. ಇದ್ರ ಬಗ್ಗೆ ತನಿಖೆ ಆದರೆ ಇವರು ಕೊಲೆ ಮಾಡುವ ಉದ್ದೇಶದಿಂದನೇ ಬಂದಿದ್ರು ಅನ್ನೋದು ಪಕ್ಕಾ ಸಾಬೀತಾಗುತ್ತೆ. ಸಂಪೂರ್ಣ ಮಾಹಿತಿ ಇದೆ. ಈಗ AI ಕಾಲದಲ್ಲಿ ಏನು ಬೇಕಾದರೂ ಸೃಷ್ಟಿಸಬಹುದು, ಆದರೆ ನಮ್ಮ ವಿಡಿಯೋದ ಸತ್ಯಾಸತ್ಯತೆ ಪರಿಶೀಲನೆ ಆಗಲಿ ಅಂತ ಬಿಜೆಪಿಗರು ಹೇಳ್ತಿರೋದು. ಯತ್ನಾಳೆಲ್ಲ ಅದನ್ನೇ ಹೇಳ್ತಿದ್ದಾರೆ. ಆಡಿಯೋ ವಿಡಿಯೋ ಏನು ಬೇಕಾದರೂ ಹೇಳಬಹುದು, ಬಟ್ ಈ ಕೇಸಲ್ಲಂತೂ ಜನಾರ್ದನ್ ರೆಡ್ಡಿ ಫಿನಿಶ್ ಮಾಡೋಕ್ಕೆ ನೋಡಿದ್ದಾರೆ ಅಂತ ಬಿಜೆಪಿಗರು ಸಪೋರ್ಟ್ ಕೊಡ್ತಿದ್ದಾರೆ. ಈಗ ಹೈಕಮಾಂಡ್ ಸಪೋರ್ಟ್ ಸಿಕ್ಕ ಬೆನ್ನಲ್ಲೇ ಮತ್ತಷ್ಟು ಬಿರುಸಾಗ್ತಿದೆ ಪ್ರಕರಣ. CBIಗೆ ಈ ಕೇಸ್ ಹೋಗದೇ ಇದ್ದರೆ
ಬಹಳ ದೊಡ್ಡ ಅನಾಹುತ ಆಗುತ್ತೆ, ನಾಳೆ ಇನ್ನೇನಾದರೂ ಹೆಚ್ಚು ಕಮ್ಮಿ ಆಗ್ಬೋದು ಬಳ್ಳಾರಿಲಿ ಅಂತ. ಭರತ್ ರೆಡ್ಡಿ ಅರೆಸ್ಟ್ ಇಲ್ಲ, ಸತೀಶ್ ರೆಡ್ಡಿ ಅರೆಸ್ಟ್ ಇಲ್ಲ, ಆ ವ್ಯಕ್ತಿಗೆ ಇನ್ನೂ ರಾಜಮರ್ಯಾದೆ ಕೊಟ್ಟು ಹಾಸ್ಪಿಟಲೈಸ್ ಮಾಡಿ ಅಲ್ಲಿ ಚೆನ್ನಾಗಿ ಟ್ರೀಟ್ಮೆಂಟ್ ಬೇರೆ ಮಾಡ್ತಿದ್ದಾರೆ. ಏನೂ ಆಗದ ವ್ಯಕ್ತಿಗೆ ಬ್ಯಾಂಡೇಜ್ ಹಾಕಿ, ಸುಳ್ಳು ಬ್ಯಾಂಡೇಜ್ ಹಾಕಿ ಅನ್ನುವಂಥ ಆರೋಪನೂ ಕೇಳಿಬರ್ತಿದೆ. ಅವನು ತೆಲುಗಲ್ಲಿ ಮಾತಾಡಿರೋದು ಟೋಟಲ್. ನಮಗೆ ಮೋಸ್ಟ್ಲಿ ಕೆಲವೊಬ್ಬರಿಗೆ ಲೋಕಲ್ ಬಳ್ಳಾರಿ ಅವರಿಗೆ ಕ್ಯಾಚ್ ಆಗುತ್ತೆ ಅದು. ಮತ್ತು ಅವನ ಕೆಟ್ಟ ಪದಗಳೇನು ಬಳಸಿದ್ದಾನಲ್ಲ ಅದರಲ್ಲಿ ಎಲ್ಲ ಕೂಡ ಶ್ರಾಮುಲು ಜಾತಿನ ಬಳಸ್ತಾನೆ ಇರ್ತಾನೆ. ಬಳಸಿ ಆ ಕಮ್ಯುನಿಟಿ ಹುಡುಗರಲ್ಲಿ ಯಾರು ಅವನ ಜೊತೆಯಲ್ಲಿ ಇದ್ರಲ್ಲ, ಸರಿಯಾದ ಸಮಯ ಇವಾಗ ಆಗ್ಬಿಟ್ರು ಸಿಗೋದಿಲ್ಲ ಅಂತೇಳಿ ಕೆಟ್ಟ ಶ್ರಾಮುಲು ಹೆಸರು ಜೊತೆ ಕೆಟ್ಟ ಶಬ್ದಗಳನ್ನ ಬಳಸ್ತಾನೆ ಅವನು ಮಾತಾಡಿದ್ದವನು. ಸತೀಶ್ ರೆಡ್ಡಿ ಮಾತಾಡಿ ಅಂದರೆ ನಿಮಗೆ ಅವರು ಟೋಟಲ್ಲು ಪ್ರೀ ಪ್ಲ್ಯಾಂಡ್ ಆಗಿ ಬಂದಿದ್ದಾರೆ ಅನ್ನೋದಕ್ಕೆ ಇವು ನಿಮಗೆ ಸಾಕ್ಷಿ. ಯಾವುದು ಕೂಡ ನಿಮಗೆ ಅಂದರೆ ಅಲ್ಲೇನು ಅವ್ರ ಮನೆ ಹತ್ರ ನಾವು ಹೋಗ್ತೀವಿ, ಬ್ಯಾನರ್ ಹಾಕ್ಸೋ ಪ್ರಯತ್ನ ಮತ್ತೆ ಇನ್ನೊಂದು ಸಲ ಮಾಡೋಣ. ಸಂಜೆ ಮಧ್ಯಾಹ್ನದ್ದು ಪೊಲೀಸರು ಬಂದು ತೆಗೆಸಿದ್ರು. ಇವನಿಗೆ ನಾವೇ ಹೋಗೋಣ, ಮತ್ತು ಅವ್ರು ಬರಲಿ. ಅವ್ರು ಬಂದರೆ ಆ ಟೈಮ್ನಲ್ಲಿ ನಾವು ಅಂದ್ಕೊಂಡಿದ್ದು ನಾನು ಇಳಿದ ತಕ್ಷಣ ಫೈರಿಂಗ್ ಆಗಿ ಏನಾಗಿದೆ ನನ್ನ ಮೇಲೆ ಅನ್ನೋದು ಒಂದು ಕಡೆ, ಅಲ್ಲಿ ಶ್ರಾಮುಲ್ನೇ ಅವನು ಅಟ್ಯಾಕ್ ಮಾಡಂತ ಹೇಳ್ತಾನೆ. ಆ ಕ್ಷಣದಲ್ಲೇ ನಾನು ಬಂದಿರೋಂಥದ್ದು ಇಲ್ಲಿ ಕಾರಲ್ಲಿ. ಶ್ರಾಮುಲಲ್ಲಿ ಏನು ಇಶ್ಯೂ ಮಾತಾಡ್ತಾ ಇದ್ದರೆ ನಾನು ಆ ಸ್ಪಾಟಲ್ಲೇ ನಾನು ಬಂದಲ್ಲಿ ಇಳಿದಿದ್ದೆ. ನಾನು ಆ ಟೈಮ್ನಲ್ಲಿ ಫೈರಿಂಗ್ ಆಗಿರುವಂಥದ್ದು. ಮತ್ತು ಅದೇ ಜನಾರ್ದನ್ ರೆಡ್ಡಿ ಬಂದ ಅಂತೇಳಿ ಅವ್ರೇನು ಕೂಗಾಡಿದರು. ಆ ಟೈಮ್ನಲ್ಲಿ ಫೈರಿಂಗು. ಬಟ್ ಶ್ರಾಮುಲ್ ಮೇಲೆ ಮಾಡಲಿಕ್ಕೆ ಧೈರ್ಯ ಮಾಡಲಿಲ್ಲ. ಅವನು ಎಷ್ಟು ವಾಯ್ಸ್ ಹೋಗೋಂಗೆ ಕೂಗಾಡ್ತಾನೇ ಇದ್ದಾನೆ. ಅಂದರೆ ಅವನೇನು ದೊಡ್ಡ ಬ್ಯಾಡ್ರಿ ನಾಯಕ, ಅವನೇನು ಪಾಳೆಗಾರನ, ಅವನ ಹೊಡಿರೋ ಅಂತೇಳಿ ಅವನು ಕಂಟಿನ್ಯೂಸ್ ಕೂಗಾಡ್ತಾನೆ ಇದ್ದಾನೆ. ಯಾರೂ ಶ್ರಾಮುಲ್ ಮೇಲೆ ಇದು ಮಾಡಲಿಕ್ಕೆ ಯಾರೂ ಧೈರ್ಯ ಮಾಡಲಿಲ್ಲ ಅಷ್ಟೇ. ಸೊ ನಾನು ಯಾವಾಗ ಬಂದು ಅವಾಗ ಫೈರಿಂಗ್ ಶುರುವಾಗಿತ್ತು. ನೋಡಿ, ಇದು ನಮಗೆಲ್ಲರಿಗೂ ಕೂಡ, ನಾವು ಎಲ್ಲರೂ ಕೂಡ ಇದನ್ನು ಊಹಿಸ್ಕೊಂಡಿದ್ದೆ. ಅಂದರೆ ಜಸ್ಟು ಕಣ್ಣೊರೆಸೋ ತಂತ್ರಕ್ಕೆ ಇವಾಗ ನೋಡಿ, ಲೋಕಲ್ ಪೊಲೀಸ್ ಅವರು ಏನಿದ್ದಾರೆ, CID ಇಬ್ಬರೂ ಕೂಡ ರಾಜ್ಯ ಸರ್ಕಾರದ ಅಡಿಯಲ್ಲೇ ಕೆಲಸ ಮಾಡುವಂಥವ್ರು. ಭಾಳ ಪ್ರಾಮಾಣಿಕ ಅಧಿಕಾರಿಗಳಿದ್ದರೆ ಅವರು ಇಷ್ಟೊತ್ತಿಗಾಗಲೇ ಬಂಧನ ಮಾಡಿಬಿಡಬೇಕಾಗಿತ್ತು. ಈ ಕ್ಷಣದಲ್ಲೇ ಬಂಧನ ಮಾಡಿಬಿಡ್ಬೇಕಾಗಿತ್ತು. ಅಂದರೆ ಒಂದು MLA ಸಮಕ್ಷಮದಲ್ಲೇ, ಸತೀಶ್ ರೆಡ್ಡಿ ಸಮಕ್ಷಮದಲ್ಲಿ ಅವನೇ ಕೂಗಾಟ ಮಾಡಿ ಶ್ರಾಮುಲ್ನೇ ಹೊಡೆದು ಸಾಯಿಸಬೇಕು ಅನ್ನೋಂಥ ಒಂದು ಕೂಗಾಟ. ನಾನು ಬಂದ ತಕ್ಷಣ ಫೈರಿಂಗ್ ಮಾಡಿರೋಂಥ ಒಂದು ವಿಚಾರದಲ್ಲಿ ಸತೀಶ್ ರೆಡ್ಡಿನ ಅವನ ಬೆಂಬಲಿಗರನ್ನ ಅರೆಸ್ಟ್ ಮಾಡಬೇಕಾಗಿತ್ತು. 9 ಗಂಟೆ ಪ್ರಕರಣದಲ್ಲಿ ಭರತ್ ರೆಡ್ಡಿನ ಆ ಗನ್ಮ್ಯಾನ್ ಜೊತೆಯಲ್ಲಿ ಇಷ್ಟೊತ್ತಿಗಾಗಲೇ ಅರೆಸ್ಟ್ ಮಾಡಬೇಕಾಗಿತ್ತು. 10 ದಿನ ಆಯಿತು, 10 ಡೇಸ್ ಆಯಿತು. ಸೊ ಹಾಗಾಗಿ ಇವತ್ತು ಪೊಲೀಸರಂದರೆ CID ಇವರು ಏನು ಬೇರೆ ಅಲ್ಲ, ಬ್ಯಾನರ್ ಮಾತ್ರ ಚೇಂಜ್ ಅಷ್ಟೇ. ಇದರಲ್ಲಿ ಇಷ್ಟೊತ್ತಿಗೆ CIDಗೆ ಅವ್ರು ನಿನ್ನೆ ಕೊಟ್ಟಿದ್ದಾರೆ. ಟೋಟಲ್ ಮೀಡಿಯಾ ಮೂಲಕ ನಾವು ಪ್ರತಿಯೊಂದು ಹೇಳ್ತಾ ಇರೋದನ್ನು ವಿತ್ ವಿಡಿಯೋ ಎವಿಡೆನ್ಸು, ಪ್ರೂಫು ನಾವು ಕೊಡ್ತಾನೇ ಇದ್ದೀವಿ ನಾವು. ಆದರೂ ಕೂಡ ಇಷ್ಟು ಸಾಕ್ಷಿಗಳು ಕಣ್ಮುಂದೆ ಇದ್ದು ಕೂಡ ಈ ಕ್ಷಣದವರೆಗೂ ಕೂಡ ಅವರು ಬಂಧನ ಮಾಡಲಿಲ್ಲ ಅನ್ನೋದು ವಿಪರ್ಯಾಸ. ಸೊ ಹಾಗಾಗಿ ಇದು CBIಗೆ ವಹಿಸಿದರೆ ಮಾತ್ರ ಇದರಲ್ಲಿ ನ್ಯಾಯ ಸಿಗುವಂಥದ್ದು. ಅಥವಾ ನಾವು CBI ಮೇಲೆ ನಮಗೆ ವಿಶ್ವಾಸ ಇಲ್ಲ ಅನ್ನೋಂಥ ಅವರು ಪದ ಬಳಸ್ತಾ ಇರೋ ಕಾರಣ ಈಗಾಗಲೇ ಕೋರ್ ಕಮಿಟಿ ನಿರ್ಣಯ CBI ಇನ್ವೆಸ್ಟಿಗೇಷನು ಮತ್ತು ಸಿಂಗಲ್ ಒಂದು ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಮೂಲಕ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನೋಂಥದ್ದನ್ನು ಈಗಾಗಲೇ ನಾವು ಕೇಳಿದ್ವಿ. ಇದರ ನಡುವೆ ಈಗ ಜನಾರ್ದನ್ ರೆಡ್ಡಿ ವಿಡಿಯೋವನ್ನು ರಿಲೀಸ್ ಮಾಡಿರೋದು, ರಾಮುಲು ಹೊಡೆದು ಹಾಕಿ ಅಂತ ಕೂಗಿರೋದೇ ಇದೆ. ಸೊ ಒಬ್ಬ ವಾಲ್ಮೀಕಿ ನಾಯಕನನ್ನ, ರಾಜ್ಯದಲ್ಲಿ ಒಬ್ಬ ಅತ್ಯಂತ ಪ್ರಮುಖ ವಾಲ್ಮೀಕಿ ನಾಯಕನನ್ನು ಮುಗಿಸೋದೇ ಇವರ ಸ್ಕೆಚ್ ಆಗಿತ್ತು, ಭರತ್ ರೆಡ್ಡಿ ಆ್ಯಂಡ್ ಟೀಮ್ದು ಅಂತ ಸಾಕ್ಷಿ ನಾವು ಕೊಡ್ತೀವಿ ಅಂತಿದ್ದಾರೆ. ಹಾಗಾಗಿ ಈಗ ಕಾನೂನು ಹೋರಾಟದ ಮೂಲಕವಾದರೂ CBIಗೆ ಈ ಕೇಸ್ ಹೋಗಲೇಬೇಕು. CID ಸರ್ಕಾರದ ಕಂಟ್ರೋಲ್ ಇರೋದ್ರಿಂದ ಯಾವುದೇ ನಿರೀಕ್ಷೆ ಇಲ್ಲ. CBIಗೆ ಹೋದರೆ ಸರ್ಕಾರಕ್ಕೆ ಆಘಾತ ಕಾದಿದೆ ಅಂತ BJP ಮುಗಿಬಿದ್ದಿರೋದು. ಹೈಕಮಾಂಡ್ ಕೂಡ ಎಂಟ್ರಿ ಕೊಟ್ಟಿರೋದು ಉಷಾಗೆ ರಿಪೋರ್ಟ್ ಪೆನ್ನಲ್ಲೇ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.